ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಿದೆ, ಯಾವ ವಿಷಯವಾಗಿ ಮಾತಾಡುವಂಥದ್ದು. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ತುಂಬ ಉಪಯೋಗ ಆಗುವಂಥದ್ದು. ಸೊ ಉಪಯೋಗ ಯಾರಿಗೆ ಹೇಳುವಂಥ ಮಾತು, ಎಲ್ಲರೂ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ವಿಷಯಗಳನ್ನ ತಿಳ್ಕೊಂಡು ಆದಮೇಲೆ ಅದೇ ಮಾರ್ಗದಲ್ಲಿ ಸಾಗಿ ಹುದ್ದೆಗಳನ್ನ ತಗೊಂಡಿರುವಂಥದ್ದಾಗಿದೆ. ಹಾಗಾದರೆ ಯಾವುದು ಅಂದರೆ ದೇಶ ಕಾಯುವಂತಹ ಯೋಧರು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ, ಹಾಗೆ ಸಂಬಂಧಪಟ್ಟಂತೆ ಅಂದರೆ ಅವರು ಒಂದು ಹುದ್ದೆಗಳಿಗೆ ಹೋಗೋದಕ್ಕೆ ಬೇಕಾಗಿರುವಂತಹ ಪ್ರಾಥಮಿಕ ಮಾರ್ಗ ಏನಿದೆ ಅದನ್ನು ದಾಟಬೇಕು ಅಂತ ಅಂದಾಗ ಅಲ್ಲಿ ಏನಾಗಿರುತ್ತೆ, ಅವರಿಗೆ ದೈಹಿಕ ಸದೃಢತೆ ಪರೀಕ್ಷೆಗಳು ಆಗುವಂಥದ್ದಾಗುತ್ತೆ. ಆ ದೈಹಿಕ ಸದೃಢತೆ ಪರೀಕ್ಷೆಗಳು ಸಂಬಂಧಪಟ್ಟಂತೆ ನನ್ನ ಕೆಲವೊಂದು ಸಲಹೆಗಳು ಅಷ್ಟೇ. ಅದನ್ನು ತೇರ್ಗಡೆ ಹಾಕಬೇಕು ಅಂದರೆ ಯಾವ್ಯಾವ ರೀತಿಯಲ್ಲಿ ನಾವು ಹೋಗಬೇಕಾಗತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಅಷ್ಟೇ. ಹಾಗೆ ರಕ್ಷಣೆ ಮಾಡುವಂತಹ ಹಲವಾರು ರಕ್ಷಣಾ ಪಡೆಗಳೇನಿದ್ದಾವೆ ಅವರಿಗೆ ಸಂಬಂಧಪಟ್ಟಂತೆ ಯಾವುದು ದೈಹಿಕ ಸದೃಢತೆ ಪರೀಕ್ಷೆಗಳಿದ್ದಾವೆ, ಅಲ್ಲಿ ಯಾರು ಅದಕ್ಕೆಲ್ಲ ಭಾಗಿಯಾಗ್ತೀರಾ ಅವರಿಗೆ ಅನುಕೂಲವಾಗುವಂತಹ ಮಾತುಗಳು ಇವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗೆ ಪೊಲೀಸರಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ನಾನಾ ರೀತಿಯ ಹಂತಗಳು ಪೋಸ್ಟಿಂಗ್ಸ್ ಇದೆ, ಅವರಿಗೆ ಸಂಬಂಧಪಟ್ಟಂತೆ. ಸೊ ಹಲವಾರು ರಕ್ಷಣಾ ಪಡೆಗಳೇನಿದ್ದಾವೆ ನಮ್ಮ ಸಮಾಜಕ್ಕೆ ಜನರ ಸಾಮಾನ್ಯ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆ ಹುದ್ದೆಗಳನ್ನ ತಗೋಬೇಕು ಅಂದರೆ ನಡೆಯುವಂತಹ ದೈಹಿಕ ಸದೃಢತೆ ಪರೀಕ್ಷೆಗಳೇನಿವೆ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೆಲವೊಂದು ಮಾತುಗಳು ಅವರಿಗೆ ಖಂಡಿತವಾಗ್ಲೂ ಉಪಯೋಗ ಆಗುವಂಥದ್ದು. ಯಾಕೆ ಉಪಯೋಗ ಆಗುತ್ತೆ ಅಂದರೆ, ಸೊ ಉಪಯೋಗ ಯಾಕೆ ಖಂಡಿತವಾಗ್ಲೂ ಏನಿದೆ ಅಂಥದ್ದು ಖಂಡಿತವಾಗ್ಲೂ ಪ್ರಶ್ನೆ ಮೂಡುವಂಥದ್ದು. ಕೆಲವರಿಗೆ ನಾನು ನೋಡಿದ ಹಾಗೆ, ನಾನು ದೈಹಿಕ ಸದೃಢತೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದಾಗ ಕೆಲವರೆಲ್ಲ ಬರ್ತಿದ್ರು. ಸೊ ಹೀಗೆ ಒಂದು ತಿಂಗಳಲ್ಲಿ ಈ ಥರ ಪರೀಕ್ಷೆ ಇದೆ, ದೈಹಿಕ ಸದೃಢತೆ ಪರೀಕ್ಷೆಗಳಿದ್ದಾವೆ, ನಾವು ಅದರಲ್ಲಿ ಪಾಸ್ ಆಗಬೇಕು, ತೇರ್ಗಡೆ ಆಗಬೇಕು, ಓಡುವಂಥದ್ದಿದೆ, ಎಸೆಯುವಂಥದ್ದಿದೆ, ನೆಗೆಯುವಂಥದ್ದಿದೆ, ನಮಗೆ ಸ್ವಲ್ಪ ಗೈಡ್ ಮಾಡಿ. 1 ತಿಂಗಳು 2 ತಿಂಗಳಿದೆ, ಸೊ ಇನ್ನು 3 ತಿಂಗಳಿದೆ ಅನ್ನುವಂಥದ್ದು. ನಾವು ಲಿಖಿತ ಪರೀಕ್ಷೆಲೆಲ್ಲ ತುಂಬ ಓದಿರುವಂಥದ್ದಾಗಿದೆ, ಅದರಲ್ಲೇನು ನಮಗೆ ಕೊರತೆ ಇಲ್ಲ, ನಾವು ಅದರಲ್ಲಿ ತೇರ್ಗಡೆ ಆಗುವಂಥದ್ದಾಗತ್ತೆ. ಆದರೆ ನಮಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಮಾತ್ರ ನಾವು ಅಷ್ಟು ಸ್ಥಿರತೆ ಇಲ್ಲ, ಅಂದರೆ ಕಾನ್ಫಿಡೆನ್ಸ್ ಇಲ್ಲ ಪಾಸ್ ಆಗ್ತೀವಿ ಅಂತೇಳಿ, ನಮ್ಗೆ ಸ್ವಲ್ಪ ಗೈಡ್ ಮಾಡಿ ಅನ್ನುವಂಥದ್ದೆಲ್ಲ ಬಂದು ಜೊತೆಗೆ ಅಭ್ಯಾಸ ಮಾಡುವಂಥದ್ದು, ಕೆಲವರು ತೇರ್ಗಡೆ ಆಗಿರುವಂಥದ್ದು ಅದೆಲ್ಲ ಆಗಿದೆ. ಹಾಗಾಗಿ ಹಲವಾರು ಮಂದಿ ನಾನು ನೋಡಿರೋ ಥರ ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಬೇಕು. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಅದನ್ನೆಲ್ಲ ತೇರ್ಗಡೆ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಈಗ ನಮ್ಮ ಜನಸಾಮಾನ್ಯರ ರಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಂತಹ, ಹಾಗೆ ಜನಸಾಮಾನ್ಯರ ರಕ್ಷಣೆ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ರಕ್ಷಣಾ ಪಡೆಗಳಿಗೂ ಕೂಡ ನನ್ನ ಒಂದು ಸಲ್ಯೂಟು. ತಮ್ಮೆಲ್ಲರಿಗೂ ಕೂಡ ನಮನಗಳು. ಈಗ ನಾವು ಅಂದ್ಕೊಂಡಾಗೆ ಮಾತಾಡುವಂಥದ್ದು, ಯಾವುದೇ ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಿರ್ಬೋದು, ಅಲ್ಲಿ ಓಡುವಂಥದ್ದು, ನೆಗೆಯುವಂಥದ್ದು, ಎಸೆಯುವಂಥದ್ದು ಇರುತ್ತೆ. ಈಗ ಓಡುವಂಥದ್ದು ಅಂದರೆ ಒಂದೊಂದಕ್ಕೆ ಒಂದೊಂದು ಥರ ಇದೆ. ಈಗ ಆರ್ಮಿಗೆ ಸಂಬಂಧಪಟ್ಟಂತೆ, ಆರ್ಮಿ ಆಯ್ಕೆಗೆ ಸಂಬಂಧಪಟ್ಟಂತೆ ಅಲ್ಲೇನಾಗಿರುತ್ತೆ, 5 ನಿಮಿಷ 30 ಸೆಕೆಂಡ್ಗೆ 1600 ಮೀಟರ್ಸ್ ಓಡಬೇಕು. 1600 ಮೀಟರ್ಸ್ನ ಓಡಬೇಕಾಗಿರುತ್ತೆ. ಇಲ್ಲೆಲ್ಲ ಆಯ್ಕೆ ಮಾಡುವಂಥವ್ರು ಯಾರು 18 ವರ್ಷ, 19 ವರ್ಷ, 20 ವರ್ಷದವರು, 21 ವರ್ಷದವರು, ಅಲ್ಲಿವರೆಗೂ ಆಯ್ಕೆ ಆಗುವಂಥದ್ದು ಇರುತ್ತೆ. ಇಲ್ಲಿ ಓಡುವಂಥ ಒಂದು ವಿಧ ಯಾವ ಥರ ಇರಬೇಕು, ಹಾಗೆ ಎಸಿಬೇಕು. ಓಕೆ, ಒಂದು ಶಾರ್ಟ್ ಪುಟ್ ಅಂತ ಇರುತ್ತೆ. ಶಾರ್ಟ್ ಪುಟ್ ಖಂಡಿತವಾಗಲೂ ಯಾವುದೇ ವಿಧವಾದಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶಾರ್ಟ್ ಪುಟ್ ಥ್ರೋ ಇದ್ದೇ ಇರುತ್ತೆ. 7 ಮೀಟರ್ಸ್ ಎಸೆಯುವಂಥದ್ದು ಇರುತ್ತೆ. ಅದು ಅವರವರ ಅನುಗುಣವಾಗಿ ಅದನ್ನು ಇಟ್ಟಿರ್ತಾರೆ. ಆ ಒಂದು ಶಾರ್ಟ್ ಪುಟ್ಟು 7.26 kg
ಮೆನ್ ಕೆಟಗರಿಗೆ ಇರುವಂಥದ್ದು ಇರುತ್ತೆ, ಇನ್ನು 4 kg ವುಮೆನ್ ಕೆಟಗರಿಗೆ ಇರುವಂಥದ್ದು ಇರುತ್ತೆ. ಇನ್ನು ನಾನಾ ರೀತಿ ಅದು ಬಿಟ್ಟರೆ ನೆಗೆಯುವಂಥದ್ದು ಅಂತ ಬಂದರೆ ಇನ್ನೊಂದು ಉದ್ದ ಜಿಗಿತ ಇರುತ್ತೆ, ಎತ್ತರ ಜಿಗಿತ ಇರುತ್ತೆ, ಅದರಲ್ಲಿ ಇಷ್ಟು ಮೀಟರ್ಸ್ ನೆಗಿಬೇಕು ಅನ್ನೋಂಥದ್ದು ಇರುತ್ತೆ. ಓಕೆ, ಅದು ಬಿಟ್ಟರೆ ಇನ್ನು ಆರ್ಮಿ ಸೆಲೆಕ್ಷನ್ಸಲ್ಲಿ ಪುಲ್ಅಪ್ಸ್, ಸೊ ಈ ಥರ ಕೆಲವೊಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಿರ್ತವೆ. ನಾನಿವಾಗ ಮಾತಾಡ್ತಾ ಇರುವಂಥದ್ದು ಓಡುವಂಥದ್ದು. 1600 ಮೀಟರ್ಸ್ಗಳನ್ನ ನೀವು ಓಡಬೇಕು ಅಂತಂದರೆ ಓಡಿ ಅಭ್ಯಾಸ ಇರುವಂಥದ್ದು. ಈಗ ಯಾವುದೇ ಒಂದು ಮಗು ಅವರ ಶಾಲೆಯ ದಿನಗಳಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಆವಾಗಿಂದ ಓಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ, ಅವರೆಲ್ಲ ಆರಾಮಾಗಿ 4 ರೌಂಡ್ ಓಡುವಂಥದ್ದಾಗಿರುತ್ತೆ. 400 ಮೀಟರು ಸ್ಟ್ಯಾಂಡರ್ಡ್ ಟ್ರ್ಯಾಕಲ್ಲಿ 4 ರೌಂಡ್ಗಳು, ಒಂದು ರೌಂಡ್ 400 ಮೀಟರ್ಸ್ ಥರ 4 ಸುತ್ತುಗಳನ್ನ ಅವರು ಓಡಬೇಕಾಗತ್ತೆ. 1600 ಮೀಟರ್ಗಳು 5 ನಿಮಿಷ 30 ಸೆಕೆಂಡ್ಗೆ ಆರ್ಮಿ, 6 ನಿಮಿಷಗಳಿಗೆ ಪೊಲೀಸ್ ಕೆಲವೊಂದು ವಿಭಾಗಗಳಲ್ಲಿ ನಡೆಸುವಂಥದ್ದು, ಹಾಗೆ 6 ನಿಮಿಷ 30 ಸೆಕೆಂಡ್ಗೂ ಇದೆ, 7 ನಿಮಿಷಕ್ಕೂ ಇದೆ. ಅದು ಕೆಲವೊಂದು ಹಂತಗಳಲ್ಲಿ ನಡೆಸುವಂಥದ್ದಾಗತ್ತೆ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಕಂಟಿನ್ಯೂಸ್ ರನ್ನಿಂಗು 20 ನಿಮಿಷ ಆ ಥರದ್ದೆಲ್ಲ ಇರುವಂಥದ್ದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ 4 ಸುತ್ತುಗಳನ್ನ ಓಡುವಂಥ ಕ್ರಮ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಯಾವುದಾದ್ರೂ ಏನಾದರೂ ಓದಬೇಕು ಅಂದರೆ ಓದುವಂಥದ್ದಾಗತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಇದ್ದರೂ ಕೂಡ ಓದುವಂಥದ್ದು ಹಾಗೆ ಆಗುತ್ತೆ, ಓದುವಂಥದ್ದು. ಆದರೆ ದೈಹಿಕವಾಗಿ ಸಂಬಂಧಪಟ್ಟಬೇಕು ಅಂದರೆ ನಮ್ಮ ಹೃದಯನ ಫಸ್ಟ್ ನಾವು ಪಳಗಿಸ್ಬೇಕು ಅಂದರೆ ಸುಮ್ಮನೆ ಹೇಳಿದ ತಕ್ಷಣ ಅದು ಆಗ್ಬಿಡುತ್ತಾ? ಚಾನ್ಸೇ ಇಲ್ಲ. ಪ್ರತಿನಿತ್ಯ ಓಡುವಂಥದ್ದಾಗಬೇಕು. ಪ್ರತಿನಿತ್ಯ ಓಡುವಂಥದ್ದನ್ನು ಒಂದಿನ ಹೋಗ್ಬಿಟ್ಟು ನಿರಂತರವಾಗಿ ಓಡುವಂಥದ್ದು ಆಗಿಲ್ಲ. ಒಂದು ವಾರ, ಈಗ 3 ತಿಂಗಳಿದೆ ಅಂತ ಅಂದ್ಕೊಳ್ಳೋಣ, ನೀವು ಇದುವರೆಗೂ ಓಡೇ ಇಲ್ಲ, ಆದರೂ ಓಡಬೇಕಾದಂಥ ಅನಿವಾರ್ಯತೆ ಕೆಲಸ ತಗೋಬೇಕಾಗಿರುತ್ತೆ. ಹಾಗಾಗಿ ನೀವು ಪ್ರಾರಂಭದಲ್ಲಿ ಗ್ರೌಂಡಿಗೆ ಬರ್ತೀರಾ, ಅಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಮೊದಲನೇದಾಗಿ ನೀವು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಕೆಲವೊಂದು ಕ್ರಮಗಳಿದ್ದಾವೆ. ಮನೆಯಿಂದ ಹೊರಟು ಮೈದಾನಕ್ಕೆ ಬಂದ ಮೇಲೆ ಇರ್ಬೋದು, ಅಥವಾ ಮನೆಯಲ್ಲೇ ಕೂಡ ಮೊದಲು ನೀವು ಕೆಲವರು ಬೆಳಗಿನ ಸಮಯದಲ್ಲಿ ಅಭ್ಯಾಸ ಮಾಡುವಂಥವ್ರು ಇರ್ತಾರೆ, ಕೆಲವರು ಸಂಜೆ ಸಮಯದಲ್ಲಿ ಅಭ್ಯಾಸ ಮಾಡುವಂಥವ್ರು ಇರ್ತಾರೆ. ಈಗ ಬೆಳಗಿನ ಸಮಯದಲ್ಲಿ ಅಭ್ಯಾಸ ಮಾಡುವಂಥವ್ರು ಬೆಳಿಗ್ಗೆ ಎದ್ದ ತಕ್ಷಣ, ಅಂದರೆ ರಾತ್ರಿ ಮಲಗಿರುವಂಥದ್ದು, ಬಾಡಿ, ನಮ್ಮ ದೇಹ ರಿಜಿಡ್ ಆಗಿರುತ್ತೆ, ಅಂದರೆ ಎಲ್ಲ ವಿಶ್ರಾಂತಿಲಿರುವಂಥದ್ದು. ಅದು ಮನಸ್ಸಿರ್ಬೋದು, ಅಥವಾ ದೇಹ ಇರ್ಬೋದು, ಅಥವಾ ಪ್ರತಿಯೊಂದು ಎಲ್ಲ ಕೂಡ ಬಾಡಿ ರಿಜಿಡ್ ಆಗಿರುತ್ತೆ, ರೆಸ್ಟ್ ಕೊಟ್ಟಿರ್ತೀವಿ. ಅದು ಬೆಳಿಗ್ಗೆ ಎದ್ದಾಗ ಅವೆಲ್ಲ ಬಾಡಿ ಏನು ರಿಜಿಡ್ ಆಗಿರುತ್ತೆ, ಅಂದರೆ ಫುಲ್ಲು ಗಟ್ಟಿ ಆಗಿರುವಂಥ ಮಾಂಸಖಂಡಗಳಾಗಿರುತ್ತೆ. ಅದನ್ನು ಫಸ್ಟು ನಾವು ಬೆಳೆಸಬೇಕು, ಅಂದರೆ ಫ್ರೀ ಮಾಡ್ಕೋಬೇಕು. ಫ್ರೀ ಮಾಡ್ಕೊಳ್ಳೋಂಥ ವಿಧಾನ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಆಯಿತು ಅಂದರೆ ನಿಮಗೆ ಪ್ರತಿನಿತ್ಯ ಅಭ್ಯಾಸ ಮಾಡುವಂಥದ್ದು ಆರಾಮಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ನೀವು ಮನೇಲಿ ಇದ್ದಾಗ ಎದ್ದ ನಂತರ ಬಿಸಿ ನೀರನ್ನು ಒಂದು ಅರ್ಧ ಲೀಟ್ರ್ ಅಥವಾ 1 ಲೀಟ್ರನ್ನ ಕುಡಿಬೇಕು. ಕುಡಿದಾದ ನಂತರ ಒಂದು ಸ್ವಲ್ಪ ಹೊತ್ತು ನಿಮಗೆ ಸಮಯ ಇರುತ್ತೆ, ಯಾಕೆಂದರೆ ದಿನನಿತ್ಯ ಕೆಲಸ ಇದ್ದೇ ಇರುತ್ತಲ್ಲ, ಸೊ ಪ್ರೋಸೆಸ್ ಅದನ್ನು ಮುಗಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಮಯ ಅಂತ ಇದ್ದೇ ಇರುತ್ತೆ. ನೀರು ಕುಡಿದಾದ ನಂತರ ನಾನು ನಿಮಗೆ ಸ್ಟ್ರೆಚಿಂಗ್ಸ್ ಅಂದರೆ ನಮ್ಮ ಜಾಯಿಂಟ್ಸ್ಗಳು ಏನಿದೆ, ಜಾಯಿಂಟ್ಸ್ಗಳು ಯಾವ್ಯಾವ ಜಾಗದಲ್ಲಿ ಜಾಯಿಂಟ್ಸ್ ಅಂತ ಇದ್ದಾವೆ, ಆ ಜಾಯಿಂಟ್ಸ್ಗಳನ್ನ ಎಳೆಯುವಂಥದ್ದು ಅಲ್ಲಿ ಏನಾಗುತ್ತೆ, ಮಾಂಸಗಳು ಮತ್ತು ನರಗಳೆಲ್ಲ ಬಿಡಿಸುವಂಥದ್ದಾಗುತ್ತೆ. ಹೇಗೆ? ಈಗ ಕತ್ತಿನ ಭಾಗ ಏನಿದೆ, ಈ ಭಾಗಗಳನ್ನ ಎಳೆಯುವಂಥದ್ದು. ಅದು ಬಿಟ್ಟರೆ ಶೋಲ್ಡರ್ ಜಾಯಿಂಟ್ಸ್ಗಳನ್ನ ಎಳೆಯುವಂಥದ್ದು. ಅದಾದ ನಂತರ ಎಲ್ಬೋ ಜಾಯಿಂಟ್ಗಳನ್ನ ಎಳೆಯುವಂಥದ್ದು. ಅದು ಬಿಟ್ಟರೆ ರಿಸ್ಟ್ ಜಾಯಿಂಟ್ಸು. ಅದು ಬಿಟ್ಟರೆ ಟ್ರಂಕ್ ಆದ ನಂತರ ಅಥವಾ ವೇಸ್ಟ್ ಜಾಯಿಂಟು, ನೀ ಜಾಯಿಂಟ್ ಬರುತ್ತೆ. ಅದಾದಮೇಲೆ ಆ್ಯಂಕಲ್ ಜಾಯಿಂಟ್ಸ್. ಈ ಜಾಯಿಂಟ್ಸ್ಗಳು ಯಾವ್ಯಾವ ಕಡೆಗೆ, ಅದು ಯಾವ್ಯಾವ ಭಾಗಕ್ಕೆ ಬಾಗಬೇಕು ಆ ಭಾಗಕ್ಕೆ ಮಾತ್ರ ನಾವು ತಿರುಗಿಸ್ಬೇಕು. ಸ್ವಲ್ಪ ವಿರೋಧ ದಿಕ್ಕಲ್ಲಿ ಹೋಯಿತು ಅಂದರೂ ಕೂಡ ಅಲ್ಲಿ ಜಾಯಿಂಟ್ಸ್ಗಳು ತೊಂದರೆಗೆ ಒಳಗಾಗುವಂಥದ್ದಾಗತ್ತೆ. ಹಾಗಾಗಿ ಆ ಜಾಗಗಳನ್ನು ಎಳೆಯುವಂಥ ಕೆಲಸಗಳು ಆಗಬೇಕು. ಇದನ್ನು ಸ್ಟ್ರೆಚಿಂಗ್ಸ್ ಅಂತ ಹೇಳುವಂಥದ್ದು. ನಾನು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಖಂಡಿತವಾಗ್ಲೂ ಸೆಂಡ್ ಮಾಡುವಂಥದ್ದಾಗತ್ತೆ, ಕಳಿಸ್ತೀನಿ. ಅದನ್ನು ನೋಡಿ ಪ್ರತಿನಿತ್ಯ ಅದನ್ನು ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದಾದ ಸ್ವಲ್ಪ ದಿನಗಳು ಅದು ನಿಮ್ಗೆ
ನೋಡ್ದೇ ಮಾಡುವಂಥದ್ದಾಗುತ್ತೆ. ತಲೆಯಿಂದ ಕಾಲುವರೆಗೆ ಹೋಗುವಂಥ ದಾರಿ. ಹಾಗಾಗಿ ಫಸ್ಟು ಕತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಹಾಗೆ ಎಲ್ಲ ಜಾಯಿಂಟ್ಸ್ಗಳಿಗೂ ಸ್ಟ್ರೆಚಿಂಗ್ಸ್. ಈಗ ಎಕ್ಸಾಂಪಲ್ ಒಂದು ಭಾಗನ ನೀವು ಈಗ ಹಿಡಿತೀರಾ ಅಂದರೆ ಇಲ್ಲಿ ಸುತ್ತಮುತ್ತರ ಮಾಂಸಗಳು ಜೊತೆಗೆ ನರಗಳು ಫ್ರೀ ಆಗುತ್ತೆ, ನಮಗೇನೋ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ಸ್ಟ್ರೆಚಿಂಗ್ಸ್ ಫಸ್ಟು ನೀವು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ದಿನನಿತ್ಯ ಕಾರ್ಯಗಳಿಂದ ಅದನ್ನು ಮುಗಿಸಿ ನೀವು ಅಲ್ಲಿಂದ ಸ್ಟ್ರೆಚಿಂಗ್ಸ್ ಕೂಡ ಮುಗಿಸಿರುತ್ತೆ. ನೀವು ನೇರವಾಗಿ ಮೈದಾನಕ್ಕೆ ಬಂದು ಅಲ್ಲಿ ಸ್ಟ್ರೆಚಿಂಗ್ಸ್ ಬಾಡಿ ಸ್ವಲ್ಪ ಇವಾಗ ಫ್ರೀ ಆಗಿರುತ್ತೆ. ಒಂದು 2 ರೌಂಡು ಅಥವಾ 3 ರೌಂಡನ್ನು, ಅದು 400 ಮೀಟ್ರ್ ಟ್ರ್ಯಾಕ್ ಆಗಿದರೆ ಒಂದು ಸುತ್ತನ್ನು ನೀವು 3 ನಿಮಿಷ ಅಥವಾ 3 ನಿಮಿಷ ಮ್ಯಾಕ್ಸಿಮಮ್ ಅಂತ ಅಂದ್ಕೊಳ್ಳಿ. 3 ನಿಮಿಷಕ್ಕೆ 1 ರೌಂಡನ್ನು ಓಡುವಂಥದ್ದು ಹಾಕಬೇಕು. ಮತ್ತೆ 2ನೇ ರೌಂಡು ಕೂಡ 3 ನಿಮಿಷ. ಸೊ 2 ರೌಂಡು 3 ರೌಂಡು ಅಂತ ಅಂದ್ಕೊಳ್ಳೋಣ. 2 ರೌಂಡು 3 ರೌಂಡನ್ನು ಓಡಾದ ನಂತರ ನೀವು ಏನು ಪ್ರಾರಂಭದಲ್ಲಿ ಸ್ಟ್ರೆಚಿಂಗ್ಸ್ ಅಂತ ಮಾಡ್ಕೊಂಡಿರ್ತೀರ, ಅದಾದಮೇಲೆ ಜಾಗ್ ಅಂತ ಮಾಡಿರ್ತೀರ. ಒಂದು 3 ನಿಮಿಷಕ್ಕೆ 2 ರೌಂಡ್ 3 ರೌಂಡ್ ಓಡಿರ್ತೀರ. ಅದಾದಮೇಲೆ ಒಂದು ಕಡೆ ಬಂದು ನಿಂತ್ಕೋಬೇಕು. ಇವಾಗ ಒಂದು ಸ್ವಲ್ಪ ಬಾಡಿ ಸ್ಟ್ರೆಚಿಂಗ್ಸಲ್ಲಿ ಸ್ವಲ್ಪ ಬಾಡಿ ವಾರ್ಮ್ ಆಗಿರುತ್ತೆ. ಇವಾಗ ಜಾಗ್ ಮಾಡಾದ್ಮೇಲೆ ಇನ್ನೊಂದು ಸ್ವಲ್ಪ ಬಾಡಿ ವಾರ್ಮ್ ಆಗಿರುತ್ತೆ. ಈಗ ಏನು ಸ್ಟ್ರೆಚಿಂಗ್ಸ್ ಮಾಡಿರುವಂಥದ್ದಾಗಿತ್ತು, ಜಾಗ್ ಮಾಡಿರುವಂಥದ್ದಾಗಿತ್ತು, ಇವಾಗ ಅದೇ ಜಾಯಿಂಟ್ಸ್ಗಳೇನಿದೆ ಆ ಜಾಯಿಂಟ್ಸ್ಗಳು ಯಾವ್ಯಾವ ಕಡೆ ತಿರುಗತ್ತೆ, ರೊಟೇಷನಲ್ ಎಕ್ಸಸೈಸ್ಗಳನ್ನ ಮಾಡಬೇಕು. ಈಗ ಕತ್ತು ಯಾವ ಕಡೆ ಯಾವ ದಿಕ್ಕಲ್ಲಿ ರೊಟೇಟ್ ಆಗುತ್ತೆ, ಖಂಡಿತವಾಗ್ಲೂ ಅದು ಸುತ್ತುವಂಥದ್ದು ಸುತ್ತಿಸಬೇಕು. ದೆನ್ ಶೋಲ್ಡರ್ ಜಾಯಿಂಟು ಸುತ್ತಿಸಬೇಕು. ಎಲ್ಬೋ ಜಾಯಿಂಟು ಓನ್ಲಿ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಷ್ಟೇ, ಅದರಲ್ಲಿ ರೊಟೇಷನ್ ಇರೋದಿಲ್ಲ. ಇನ್ನು ರಿಸ್ಟು ರೊಟೇಷನ್ ಮೂಮೆಂಟ್ ಇದೆ, ಇನ್ನು ಟ್ರಂಕ್ ಪಾರ್ಟ್ ರೊಟೇಷನ್ ಮೂಮೆಂಟ್ ಮಾಡ್ಬೋದು. ಇನ್ನು ನೀ ಜಾಯಿಂಟ್ ಯಾವುದೇ ಕಾರಣಕ್ಕೂ ರೊಟೇಷನ್ ಮೂಮೆಂಟ್ ಇಲ್ಲ, ಅದೇನಿದ್ರು ಜಸ್ಟ್ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಷ್ಟೇ. ಹಾಗಾಗಿ ಅಲ್ಲಿ ರೊಟೇಷನ್ ಇಲ್ಲ. ಇನ್ನು ಆ್ಯಂಕಲ್ ರೊಟೇಷನ್ ಆಗುತ್ತೆ, ರೊಟೇಷನ್ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ರೊಟೇಷನ್ ಎಕ್ಸಸೈಸ್ಗಳನ್ನ ಮಾಡಬೇಕು. ಆ ರೊಟೇಷನ್ ಎಕ್ಸಸೈಸ್ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಕೂಡ ನಾನು ಸೆಂಡ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಎಲ್ಲ ರೀತಿಯ ರೊಟೇಷನ್ ಎಕ್ಸಸೈಸ್ಗಳು ಯಾವ್ಯಾವ ಕಡೆಗೆ ತಿರುಗತ್ತೆ ಆ ಕಡೆಗೆ ವಿರುದ್ಧ ದಿಕ್ಕಲ್ಲಿ, ನೇರ ದಿಕ್ಕಲ್ಲಿ ಎಲ್ಲ ಕಡೆಯೂ ತಿರುಗಿಸಿ ನೀವು ಸ್ವಲ್ಪ ಜಾಗ್ ಮಾಡಾದ್ಮೇಲೆ ಏನು ಮಾಡುವಾಗಿರುತ್ತೆ. ಸೊ ನಮ್ಮ ಜಾಯಿಂಟ್ಸ್ಗಳಲ್ಲಿ ಸೈನೋಫ್ಲೂಯಿಡ್ ಅಂತ ಏನು ಪ್ರೊಡ್ಯೂಸ್ ಆಗುತ್ತೆ, ಅದು ಇನ್ನೇ ಸ್ವಲ್ಪ ಫ್ರೀ ಆಗಿರುತ್ತೆ, ಆ ಕಡೆ ಹರಡ್ಕೊಂಡಿರುತ್ತೆ. ಈಗ ನಮಗೆ ಇನ್ನೂ ಮಾಂಸಖಂಡಗಳು, ಇನ್ನೂ ನರಗಳೆಲ್ಲ, ಜಾಯಿಂಟ್ಸ್, ಬೋನ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಇದಾದ್ಮೇಲೆ ನೀವು ನೆಕ್ಸ್ಟ್ ನಿಮ್ಮ ಅವತ್ತಿನ ಏನು ಸದೃಢತೆನ ಮಾಡಬೇಕು, ದೈಹಿಕ ಸದೃಢತೆನ ಮಾಡಬೇಕು, ಫಿಸಿಕಲ್ ಫಿಟ್ನೆಸ್ನ ಮಾಡಬೇಕು, ಇವಾಗ ನೀವು ಮಾಡುವಂಥದ್ದು ಆಗುತ್ತೆ. ಯಾಕೆಂದರೆ ಬಾಡಿ ಫುಲ್ ನಿಮಗೆ ಸಪೋರ್ಟ್ ಮಾಡುವಂಥದ್ದು ಖಂಡಿತವಾಗ್ಲೂ ಆಗಿರುತ್ತೆ. ಸೊ ಈಗಿನ ರೊಟೇಷನ್ ಎಕ್ಸಸೈಸ್ ಆಯಿತು. ಅದಾದಮೇಲೆ ನೀವು ಒಂದು 30 ಮೀಟರ್ಸ್ ಸ್ಟ್ರೈಟ್ಸ್ ಅಂತ ಹೇಳ್ತೀವಿ. ಸ್ಟ್ರೈಟ್ಸ್ ಅಂದರೆ ಏನು, ನೀವು ಮ್ಯಾಕ್ಸಿಮಮ್ ನಿಮ್ಮ ಬಾಡಿನ ಎಳಿತೀರ ರನ್ನಿಂಗಲ್ಲಿ ಅಂದರೆ ಅದು 100% ಎಫರ್ಟ್. ಈಗ 50% ಎಫರ್ಟಿಗೆ ಬನ್ನಿ. 50% ಅಂದರೆ ಒಂದು ಸ್ವಲ್ಪ ಲಾಂಗ್ ಆಗಿ ಕಾಲನ್ನ ಎತ್ತಿ ಮುಂದಕ್ಕೆ, ಸೊ ಸೈಕ್ಲಿಂಗ್ ಥರ ಬರಬೇಕು. ಮುಂದೆ ನೀನ ಸ್ಟ್ರೆಚ್ ಮಾಡಿ ಹಿಂದೆ ಎಳೆದು ಹೀಲು ಹಿಪ್ಪಿಗೆ ಟಚ್ ಆಗೋ ಥರ ಬಂದು ಮುಂದಕ್ಕೆ ಹಿಂಗೆ ರೊಟೇಷನ್ ಬರಬೇಕು. ಇದನ್ನು ಸೈಕ್ಲಿಂಗ್ ಮೆಥಡಲ್ಲಿ ನೀವು ಸ್ಟ್ರೈಟ್ಸ್ನ ಹಾಕಬೇಕು. ಅಂದರೆ ಬಾಡಿ ಫ್ರೀ ಆಗಿರಬೇಕು, ರಿಲ್ಯಾಕ್ಸಾಗಿ ಅಪ್ಪರ್ ಬಾಡಿ ಮುಂದೆ ಬಿಟ್ಟು ರಿಲ್ಯಾಕ್ಸ್ ಆಗಿರ್ತೀವಿ. 30 ಮೀಟ್ರನ್ನ 3 ಸರಿ ಆ ಕಡೆಯಿಂದ ಸ್ಟ್ರೈಟ್ಸ್ ಮಾಡಿ ಈ ಕಡೆಯಿಂದ ಜಾಗ್ ಮಾಡುವಂಥದ್ದು 3 ಸರಿ ಮಾಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಕುಡಿದು ಸೊ ನೆಕ್ಸ್ಟ್ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಕಡೆಗೆ ಹೋಗಬೇಕು. ಆವತ್ತು ದಿನ ಏನಿರುತ್ತೆ ಅದನ್ನು ಮಾತ್ರ ಮಾಡಬೇಕು. ಈಗ ನೀವು ಫುಲ್ಲು ಫಿಟ್ನೆಸ್ ಮಾಡೋದಕ್ಕೆ ತಯಾರಾಗಿದ್ದೀರಾ, ಬಾಡಿನೂ ಕೂಡ ಸೊ ಸಪೋರ್ಟ್ ಮಾಡೋದಕ್ಕೆ ತಯಾರಾಗಿದೆ. ಇವಾಗಿನ ವರ್ಕೌಟ್ ಏನಿದೆ ಅದನ್ನು ಪ್ರಾರಂಭ ಮಾಡಬೇಕು. ಏನೇನು ವರ್ಕೌಟ್ ಮಾಡಬೇಕು, ಇದೆಲ್ಲ ಆದಮೇಲೆ ವರ್ಕೌಟ್ ಮಾಡಬೇಕು. ಇವಾಗ ನಿಮ್ಮ ಏನು ಆ್ಯಕ್ಚುಯಲ್ಲು ಫಿಟ್ನೆಸ್ ಏನಿದೆ ಅವತ್ತಿನ ಇವಾಗ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಈಗ ಫಿಟ್ನೆಸ್ ಎಲ್ಲ ಕೂಡ ಮುಗೀತು ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಕೂಲ್ ಡೌನ್ ಎಕ್ಸಸೈಸ್ ಅಂತ ಮಾಡ್ಕೋಬೇಕು. ಕೂಲ್ ಡೌನ್ ಎಕ್ಸಸೈಸಲ್ಲಿ ಕೂಡ ಅಷ್ಟೇ ನಾವಿಲ್ಲಿ ಪ್ರಾರಂಭದಲ್ಲಿ ಸ್ಟ್ರೆಚಿಂಗ್ಸು ಮತ್ತು ರೊಟೇಷನ್ ಎಕ್ಸಸೈಸ್ ನಿಂತು ಮಾಡುವಂಥದ್ದು ಆಗಿರುತ್ತೆ. ವರ್ಕೌಟ್ ಎಲ್ಲ ಮುಗಿದ ಮೇಲೆ ಬಾಡಿ ರಿಲ್ಯಾಕ್ಸ್ ಇರುತ್ತೆ. ಅದಕ್ಕೆ ಅದ್ರ ಜೊತೆಗೆ ಫಸ್ಟ್ ನಾವು ಅಮೈನೋ ಆ್ಯಸಿಡ್ಸ್ನ ರಿಲೀಸ್ ಮಾಡುವಂಥ ಸ್ಟ್ರೆಚಿಂಗ್ಸ್ ಎಕ್ಸಸೈಸ್ ಆಗಿರುತ್ತೆ. ಮತ್ತು ವರ್ಕೌಟಲ್ಲಿ ಮತ್ತೆ ಮಸಲ್ಸ್ ಎಲ್ಲ ಟೈಟ್ ಆಗಿರುತ್ತೆ, ಪ್ರೆಷರ್ ಹಾಕಿರ್ತೀವಿ, ಒತ್ತಡ ಹಾಕಿರ್ತೀವಿ ಮಾಂಸಖಂಡಗಳ ಮೇಲೆ, ಬೋನ್ ಎಲ್ಲ ಪ್ರತಿಯೊಂದು. ಇದನ್ನು ಮತ್ತೆ ಫ್ರೀ ಮಾಡ್ಕೋಬೇಕು, ಟೈಟ್ ಆಗಿರೋಂಥ ಮಸಲ್ಸ್ನ ಫ್ರೀ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಕೂಲ್ ಡೌನ್ ರಿಲ್ಯಾಕ್ಸೇಷನ್ ಎಕ್ಸಸೈಸ್ಗಳನ್ನ ಮಾಡಬೇಕಾಗತ್ತೆ. ಎಲ್ಲ ಮುಗಿದ ಮೇಲೆ ಸೊ ಮತ್ತೆ ರಿಲ್ಯಾಕ್ಸಾಗಿ ಒಂದು ರೌಂಡು ವಾಕ್ ಮಾಡಾದ್ಮೇಲೆ ಒಂದು ಕಡೆ ಕೂತ್ಕೋಬೇಕು. ಕೆಳಗಡೆ ಮ್ಯಾಟ್ ಅಂತಿದ್ರೆ ಮ್ಯಾಟ್ ಹಾಕ್ಕೋಬೇಕು. ಇವಾಗ ಎಕ್ಸಸೈಸ್ ಅಂದರೆ ಸೇಮ್ ನೀವು
ಕತ್ತಿಗೆ ಬಿಟ್ಟು ಸೊ ಏನು ಜಾಯಿಂಟ್ಸ್ಗಳಿದ್ದಾವೆ ಅದನ್ನು ಮಲಗಿ ಎಕ್ಸಸೈಸ್ಗಳನ್ನ ಮಾಡಬೇಕಾಗತ್ತೆ. ಇದರಲ್ಲಿ ಯೋಗಾಸನ ಸಂಬಂಧಪಟ್ಟಂಥ ಆಸನಗಳು ಕೂಡ ಇದರಲ್ಲಿ ಬರ್ತವೆ. ಆದರೆ ತುಂಬ ಫಿಟ್ನೆಸ್ ಮಾಡಿದ್ದೀರ ಆದರೆ ತುಂಬ ಜಾಸ್ತಿಯಾಗಿ ಜಾಯಿಂಟ್ಸ್ಗಳನ್ನ ಎಳೆಯೋದಕ್ಕೆ ಹೋಗಬಾರ್ದು. ರಿಲ್ಯಾಕ್ಸ್ ಆಗಿ ನಿಧಾನಕ್ಕೆ 5 ಸೆಕೆಂಡ್ಸು ಎಳೀತಾ ಹೋಗಬೇಕು. ಇನ್ನು ನೀವೇನೇ ಅರ್ಥ ಮಾಡ್ಕೊಳ್ಳಿ, 5 ಸೆಕೆಂಡ್ಸ್ ಅಂದರೆ 1 2 3 4 5 ಅಂತ ಕೌಂಟ್ ಮಾಡ್ಕೋಬಾರ್ದು. ಇಲ್ಲಿ ಕೌಂಟ್ ಮಾಡ್ಕೋಬೇಕು ಅಂದರೆ 5 ಸೆಕೆಂಡ್ ಆಗಬೇಕು ಅಂದರೆ 1001 1002 1003 1004 1005 ಅಂತ ನೀವು ಕೌಂಟ್ ಮಾಡ್ಕೋಬೇಕಾಗತ್ತೆ. ಸ್ಟ್ರೆಚಿಂಗ್ಸ್ ಆದ್ರೂ ನೀವು ಕೂಡ 5 ಸೆಕೆಂಡ್ಸ್, ಸೇಮ್ ರೊಟೇಷನ್ ಎಕ್ಸಸೈಸ್ ಆದ್ರೂ ಅದು 4 ರೊಟೇಷನ್ ಅಂತ ತೊಗೊಂಡ್ರು ಕೂಡ ಅದು 5 ಸೆಕೆಂಡ್ಸ್ಗೆ ಆಗಿರುವಂಥದ್ದಾಗಿರುತ್ತೆ. ಇದು ಕೂಲ್ಡೌನ್ ಎಕ್ಸಸೈಸಲ್ಲೂ ಅಷ್ಟೇ ಕೆಲವೊಂದು ಆಸನಗಳೆಲ್ಲ ಬರ್ತಾ ಹೋಗುತ್ತೆ. ಸೇಮ್ ಏನು ಜಾಯಿಂಟ್ಸ್ಗಳನ್ನ ಎಳಿತೀರ ಅದೇ ಥರ ಮಲಗಿ ಜಾಯಿಂಟ್ಸ್ಗಳನ್ನ ಎಳೆಯೋದ್ರಿಂದ ನಿಮಗೆ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅವರು ಕೂಲ್ಡೌನ್ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನೀವು ಮಸಾಜ್ನ ಮಾಡ್ಕೋಬೇಕು. ಅಂದರೆ ಟ್ಯಾಪಿಂಗ್ ನೀಡಿಂಗ್ ಮಾಡ್ಕೋಬೇಕು. ಅಂದರೆ ಮಸಲ್ಸ್, ಈಗ ಕಾಫ್ ಮಸಲ್ಲು, ಹ್ಯಾಮ್ಸ್ಟ್ರಿಂಗ್ ಮಸಲ್ಲು, ಕ್ವಾಡ್ರಿಸೆಪ್ಸ್ ಮಸಲ್ಸು, ಲೋಯರ್ ಬಾಡಿಗೆ ಸಂಬಂಧಪಟ್ಟಂತೆ. ಅದು ಬಿಟ್ರೇನು ಸೊ ಬ್ಯಾಕ್ ಬೋನು, ಸೊ ಇದೆಲ್ಲ ಸುತ್ತಮುತ್ತ ಇರುವಂಥ ಮಸಲ್ಸ್ಗಳನ್ನು ಸ್ವಲ್ಪ ನೋಡಿ ನೀಡಿಂಗ್, ಟ್ಯಾಪಿಂಗು. ಸೊ ಟ್ಯಾಪಿಂಗ್ ಮಾಡ್ಕೊಳ್ಳೋಂಥ ಪಾರ್ಟ್ನರ್ ಇದ್ದರೆ, ಯಾರಾದರೂ ಫ್ರೆಂಡ್ಸ್ಗಳಿದ್ದರೆ ಅವ್ರ ಕೈಲಿ ಟ್ಯಾಪಿಂಗ್ ಮಾಡಿಸ್ಕೊಳ್ಳೋಂಥದ್ದು, ನೀಡಿಂಗ್ ಮಾಡಿಸ್ಕೊಳ್ಳೋಂಥದ್ದು. ಅಥವಾ ಸೊ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇದ್ದರೆ ಸೊ ಈ ಥರ ಹೋಲ್ಡ್ ಮಾಡಿ ಮಸಲ್ಸ್ನ ಸೊ ಆಲ್ಮೋಸ್ಟು ಟ್ಯಾಪ್ ಮಾಡ್ಕೊಳ್ಳೋವಂಥದ್ದು. ಅದು ಬಿಟ್ಟರೆ ಸೊ ಈ ಮೂಮೆಂಟಲ್ಲಿ ಟ್ಯಾಪ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ಥರದಲ್ಲೆಲ್ಲ ನೀವು ಮಸಲ್ಸ್ನ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಬೇಕು. ಮತ್ತೆ ಅಮೈನೋ ಆ್ಯಸಿಡ್ಸ್ ರಿಲೀಸ್ ಆಗುತ್ತೆ, ಸ್ವಲ್ಪ ಫ್ರೀ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇನ ವರ್ಕೌಟ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಈ ಹ್ಯಾಂಕಲ್ ಜಾಗ ಏನಿದೆ ಅಲ್ಲೆಲ್ಲ ಕೂಡ ನೀವು ಪರಿಪೂರ್ಣವಾಗಿ ಮಸಾಜ್ ಮಾಡ್ಕೋಬೇಕು. ಅದಾದಮೇಲೆ ನೀವು ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಏನಿದೆ ಅದನ್ನು ಮಾಡಬೇಕು. ಅದೆಲ್ಲ ಮುಗಿದ ಮೇಲೆ ಒಂದು 5 ನಿಮಿಷಗಳ ಮೆಡಿಟೇಷನ್. ನಾನಿವತ್ತು ನನ್ನ ವರ್ಕೌಟ್ ಏನಿತ್ತು ಅದರಲ್ಲಿ ಏನೇನು ಮಾಡಿದೆ, ಸೊ ಎಷ್ಟು ಟೈಮ್ ಓಡಿದೆ, ನಾನು ಇನ್ನೂ ಎಷ್ಟು ಟೈಮ್ ಓಡಬೇಕು, ಬೆಸ್ಟ್ ಟೈಮಿಂಗ್ಸ್ ಇದ್ದರೆ ಓಕೆ ಅದನ್ನು ಕಂಟಿನ್ಯೂ ಮಾಡುವಂಥದ್ದು. ಈ ಥರದ್ದೆಲ್ಲ 5 ನಿಮಿಷಗಳ ಕಾಲ ಅದ್ರ ವಜ್ರಾಸನ ಇರ್ಬೋದು, ಪದ್ಮಾಸನದಲ್ಲಿರ್ಬೋದು, ಸುಖಾಸನದಲ್ಲಿರ್ಬೋದು, ನೀವು ಕೂತ್ಕೊಂಡು ಕಣ್ಗಳನ್ನ ಮುಚ್ಚಿ ಧ್ಯಾನ ಮುದ್ರದಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಬೇಕಾಗತ್ತೆ. ಸೊ ಏನೇನಾಯಿತು, ನನ್ನ ಟಾರ್ಗೆಟ್ ಏನು, ನನ್ನ ಗುರಿ ಏನು, ನಾನು ಏನು ಮಾಡಬೇಕು, ಸೊ ಏನೇನು ಆಗ್ತಾಯಿದೆ ಅನ್ನೋದನ್ನು ಕೂತ್ಕೊಂಡು 5 ನಿಮಿಷಗಳ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಸಾಧನೆ ಮಾಡುವಂಥವ್ರು ಕೂಡ ಈ ಮಾರ್ಗದಲ್ಲೇ ಸಾಗಬೇಕಾಗತ್ತೆ. ಸ್ಪೋರ್ಟ್ಸಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನೀವು ಸ್ಪೋರ್ಟ್ಸಿಗೆ ಸೇರ್ಕೊಂಡಾಗಿಂದ ಹಿಡಿದು ಎಲ್ಲ ಸಾಧನೆಗಳು ಮುಗಿಸಿ ಸಾಧನೆ ಎಲ್ಲ ಮಾಡಿ ನಿಮ್ಮ ಲೈಫ್ ಲಾಂಗ್ ಕೂಡ ಇದೇ ರೀತಿಯಾಗಿ ಕ್ಯಾರಿ ಮಾಡುವಂಥದ್ದು ಒಳ್ಳೆ ಬೇರೆಯವ್ರಿಗೆ ಸ್ಫೂರ್ತಿದಾಯಕ ಜೀವನ ನಮ್ಮದಾಗತ್ತೆ. ಹಾಗಾಗಿ ಆರೋಗ್ಯ ಕೂಡ ಕಾಪಾಡ್ಕೊಳ್ಳೋಂಥವ್ರು ಕೂಡ ಇದೇ ರೀತಿಯಾಗಿ ಹೋಗಬೇಕು. ಈಗ ಮಧ್ಯಂತರ ಏನಿದೆ, ಈಗ ರೊಟೇಷನ್ ಎಕ್ಸಸೈಸ್ ಸ್ಟ್ರೈಟ್ಸ್ ಎಲ್ಲ ಆದಮೇಲೆ ಇನ್ಬಿಟ್ವೀನ್ ವರ್ಕೌಟ್ ಅಂತಿದೆಯಲ್ಲ, ಆ ವರ್ಕೌಟ್ನ ಪ್ರತಿನಿತ್ಯ ಒಂದೊಂದು ಥರ. ಈಗ ನೀವು 1600 ಮೀಟರ್ಸ್ ಓಡಬೇಕು ಅಂತ ಅಂದರೆ 100 ಮೀಟರ್ಸ್ ಓಡಬೇಕು, 200 ಮೀಟರ್ಸ್, 400 ಆ ಥರ ಇಲ್ಲದ್ರೆ ಒಂದೊಂದು ಥರ ವರ್ಕೌಟ್ಗಳು ಪ್ರತಿನಿತ್ಯ ಹೋಗುತ್ತೆ. ಆವತ್ತೊಂದು ದಿನ ಏನು ನೋಡಬೇಕು, ಈಗ ಸೋಮವಾರ ಒಂದಿನ ವರ್ಕೌಟ್ ಆದರೆ ಮಂಗಳವಾರ ಒಂದು ದಿನ ವರ್ಕೌಟ್ ಮಾಡಬೇಕಾಗತ್ತೆ ಬೇರೆ ಥರದಲ್ಲಿ. ಅಂದರೆ ರೊಟೇಷನ್ಸ್ ವೈಸೇ ಟೈಮ್ ಬೇಸ್ ರೊಟೇಷನ್ಸ್ ವೈಸೇ ಮಾಡಬೇಕಾಗತ್ತೆ. ರಿಪಿಟೇಷನ್ಸ್ ವೈಸ್ ನೀವು ಟೈಮ್ ಬೇಸ್ ಮಾಡಬೇಕಾಗತ್ತೆ. 1800 ಮೀಟರ್ಸ್ ಹೆಂಗೆ ಮಾಡಬೇಕು, 1500 ಮೀಟರ್ಸ್ ಆರ್ 1600 ಮೀಟರ್ಸ್ ಏನು ವರ್ಕೌಟ್ ಮಾಡಬೇಕು, ಸೋಮವಾರ ಏನು ಮಾಡಬೇಕು, ಮಂಗಳವಾರ ಏನು ಮಾಡಬೇಕು, ಬುಧವಾರ ಏನು ಮಾಡಬೇಕು, ಗುರುವಾರ ಏನು ಮಾಡಬೇಕು, ಶುಕ್ರವಾರ, ಶನಿವಾರ, ಇನ್ನು ಭಾನುವಾರ ಸೊ ಒನ್ ಡೇ ರೆಸ್ಟ್ ಅಂತೇಳಿ ರೆಸ್ಟ್ ಮಾಡುವಂಥದ್ದು. ಮಾರ್ನಿಂಗು ಮಾಡ್ತೀನಿ, ಈವ್ನಿಂಗು ನಾನು ಎಕ್ಸಸೈಸು ಫಿಟ್ನೆಸ್ ಮಾಡುವಂಥದ್ದು ಆಗುತ್ತೆ, ವರ್ಕೌಟ್ ಮಾಡುವಂಥದ್ದು ಆಗುತ್ತೆ. ಅಂದರೆ ಬೋತ್ ಸೆಷನ್ ನೀವೇನಾದ್ರು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಏನು ಮಾಡಬೇಕು ಅನ್ನುವಂಥದ್ದು. ಸೊ ಈಗ ಒಂದೊಂದು ದಿನ ಅಂತ ಹೇಳಿದ್ರೆ, ಈಗ 1600 ಮೀಟರ್ಸ್ ಅಂತ ತೊಗೊಳ್ಳೋದಾದರೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ, ಒಂದೊಂದು ಥರ ಇದೆ ಆಯಿತಾ. ಈಗ 1500 ಮೀಟರ್ಸ್ ಎಲ್ಲ ಮಿಡಲ್ ಡಿಸ್ಟೆನ್ಸ್, ಲಾಂಗ್ ಡಿಸ್ಟೆನ್ಸ್ ಬರುತ್ತೆ. ಮಿಡಲ್ ಡಿಸ್ಟೆನ್ಸು, ಲಾಂಗ್ ಡಿಸ್ಟೆನ್ಸೇ ಬೇರೆ, ಅದೆಲ್ಲ 5000 ಅದೆಲ್ಲ ಹೋಗ್ಬಿಡುತ್ತೆ. ಈಗ ನೀವು ಇಲ್ಲಿ ಸೋಮವಾರ ಅಂತ ನೋಡಿ, ಸೋಮವಾರ ನೀವು ಇದುವರೆಗೂ ಓಡೇ ಇಲ್ಲ, 3 ತಿಂಗಳು ನಿಮಗೆ ಎಕ್ಸಾಮ್ ಇದೆ, ಓಡಿರೋಂಥವ್ರು ಬೇರೆ ಟ್ರೈನಿಂಗ್ ಹೋಗುತ್ತೆ. ಓಡೇ ಇಲ್ಲ ಅನ್ನುವಂಥವ್ರು ಮೊದಲನೇ ದಿನ ಒಂದು 400 ಮೀಟರ್ಸ್ನ ನೀವು ಒಂದು 3 ರಿಪಿಟೇಷನ್ ತೊಗೊಳ್ಳಿ ಆಯಿತಾ. 400 ಮೀಟರ್ಸ್ 3 ರಿಪಿಟೇಷನ್, ಇಲ್ಲ 300 ಮೀಟರ್ಸ್ ಒಂದು ರೌಂಡಲ್ಲಿ 3/4 ಭಾಗ. ಅದನ್ನು ನೀವು 1 ನಿಮಿಷದಲ್ಲಿ ಅಥವಾ 1 ನಿಮಿಷನೂ ಆಗಲ್ಲ, 1 ನಿಮಿಷ 10 ಸೆಕೆಂಡ್ಗೆ ಒಂದು 300 ಆರ್ 400 ಒಂದು ರೌಂಡ್ ಓಡ್ತೀರಾ, ಒಂದು 30 ಸೆಕೆಂಡ್ಸ್ ರೆಸ್ಟ್ ಮಾಡಿ, ಅಥವಾ 1 ನಿಮಿಷ ಬೇಕು 1 ನಿಮಿಷನೇ ರೆಸ್ಟ್ ಮಾಡಿ, ಮತ್ತೆ ಇನ್ನೊಂದು 300 ಮೀಟರ್ಸ್ 400 ಮತ್ತೆ ಇನ್ನೊಂದು ಸರಿ ಓಡುವಂಥದ್ದು. ಅದು ಸೇಮ್ 1 ನಿಮಿಷ 10 ಸೆಕೆಂಡ್ಗೆ. ಇದೇ ರೀತಿ 3 ರಿಪಿಟೇಷನ್ ಮಾಡಿ
ಇಲ್ಲ 4 ಮಾಡಿ. ಸೊ ಬಾಡಿ ಒಂದು ಸ್ವಲ್ಪ ಸಾಕು ಇಷ್ಟು ಅಂತ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಇದು ಒಂದು. ಇಲ್ಲಾಂದರೆ 800 ರಿಪಿಟೇಷನ್ ಮಾಡಿ. ಸೊ 800 ರಿಪಿಟೇಷನ್ನ ಸೇಮ್ 2 ರೌಂಡ್ಗಳು ಓಡಬೇಕಾಗತ್ತೆ. ಒಂದು 3 ನಿಮಿಷಕ್ಕೆ 2 ರೌಂಡನ್ನು ಅಥವಾ ಇನ್ನೂ ಜಾಸ್ತಿ ಟೈಮ್ ಬೇಕು ಅಂದರೆ ಅದನ್ನು ಕ್ಯಾರಿ ಮಾಡಿ 3 ರಿಪಿಟೇಷನ್ ಮಾಡಿ, 4 ರಿಪಿಟೇಷನ್. ಸೊ ಈ ಥರದ್ರಲ್ಲಿ ಮಾಡುವಂಥದ್ದು. ಅದಾದಮೇಲೆ ಮಂಗಳವಾರ ಒಂದು ರಿಪಿಟೇಷನ್ ತಗೊಳ್ಳಿ. ಯಾವುದು ನಿಮಗೆ ಸ್ಪೀಡ್ ಇಂಪ್ರೂವ್ ಆಗಬೇಕು ಅಂತಂದರೆ ಫಾಟ್ಲೆಗ್ ಟ್ರೈನಿಂಗ್ ತಗೊಳ್ಳಿ. ಫಾಟ್ಲೆಗ್ ಟ್ರೈನಿಂಗ್ ಯಾವ ಥರ, ಒಂದು 1/4 ಗಂಟೆ ಅಂತ ಇಟ್ಕೊಳ್ಳಿ, 20 ನಿಮಿಷ, ಅರ್ಧ ಗಂಟೆ ಅಂತ ಅಂದ್ಕೊಳ್ಳಿ. ನಾನು ಅಂದ್ಬಿಟ್ಟು ಟ್ರ್ಯಾಕ್ ಅಂದರೆ 120 ಮೀಟರ್ಸು ಕರ್ವ್ ಬರುತ್ತೆ, 80 ಮೀಟರ್ಸ್ ಸ್ಟ್ರೈಟ್ ಬರುತ್ತೆ. 120 ಮೀಟರ್ಸ್ ಏನಿದೆ ಅಲ್ಲಿ ಸ್ಟ್ರೈಟ್ಸ್ ಮಾಡಬೇಕು. ಅಂದರೆ 120 ಮೀಟರ್ಸ್ ನೀವೊಂದು 15, 16, 17 ಸೆಕೆಂಡ್ಸ್ಗೆ ಸ್ಟ್ರೈಟ್ಸ್ ಮಾಡಿ, ಸ್ಟ್ರೈಟ್ 80 ಮೀಟರ್ಸ್ ಜಾಗ್ ಮಾಡಿ. ಈ ಥರ ನೀವು ಒಂದು 1/4 ಗಂಟೆ ಅಂತ ಅಂದ್ಕೊಳ್ಳಿ, ಇಲ್ಲ 5 ರೌಂಡ್ ಅಂತ ಅಂದ್ಕೊಳ್ಳಿ, ಇಲ್ಲ 10 ರೌಂಡ್ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಬಾಡಿ ಸಪೋರ್ಟ್ ಮಾಡಬೇಕು, ಸ್ವಲ್ಪ ನಿಧಾನ ಅಂತ ಒಂದು 4 ರೌಂಡೇ ಸಾಕು, 3 ರೌಂಡೇ ಸಾಕು. ಫಾಟ್ಲೆಗ್ ಟ್ರೈನಿಂಗ್ ಮಾಡಿ. ಇದು ಸ್ಪೀಡ್ನ ಇಂಪ್ರೂವ್ ಮಾಡುತ್ತೆ, ಫಾಟ್ಲೆಗ್ ಟ್ರೈನಿಂಗ್. ಸೋಮವಾರ ಒಂದು ಸ್ವಲ್ಪ ಸ್ಪೀಡ್ ಟ್ರೈನಿಂಗ್, ಮಿಡಲ್ ಸ್ಪೀಡ್ ಟ್ರೈನಿಂಗ್ ಆಗಿತ್ತು. ಇವಾಗ ಫಾಟ್ಲೆಗ್ ಟ್ರೈನಿಂಗ್ ಮಾಡಿದ್ದೀರಾ. ಅದಾದಮೇಲೆ ಈಗ ಬುಧವಾರ ಬನ್ನಿ. ಬುಧವಾರ ಏನು ಸೋಮವಾರ ವರ್ಕೌಟ್ ಮಾಡಿದ್ರಿ ಅದನ್ನು 1-2 ಸೆಕೆಂಡ್ ಕಡಿಮೆ ಓಡೋ ಥರ ಮೈಂಡ್ ಇಟ್ಕೊಂಡು ಓಡಿ. ಇನ್ನು ಮಂಗಳವಾರ ಏನು ನೋಡಿದರೆ ಅದನ್ನು 1 ರೌಂಡ್ ಜಾಸ್ತಿ ಮಾಡುವಂಥ ಪ್ರಯತ್ನ ಆಗಬೇಕು. ಇನ್ನು ಶುಕ್ರವಾರ ಒಂದು ಈಗ 100 ಮೀಟರ್ಸ್ ಸ್ಟ್ರೈಟ್ 100 ಮೀಟರ್ಸ್ ಅಂತೇನಿರುತ್ತೆ ಅದನ್ನು ಟೈಮ್ ಬೇಸ್, ಈ ಕಡೆಯಿಂದ ರನ್ ಮಾಡೋದು, ಆ ಕಡೆಯಿಂದ ಜಾಗ್ ಮಾಡೋದು, ಇಷ್ಟು ಟೈಮ್ ಅಂತ ಇಟ್ಕೊಳ್ಳಿ. 15 ಸೆಕೆಂಡ್ ಅಂತ ಅಂದ್ಕೊಂಡು 15 ಸೆಕೆಂಡ್ 16 ಸೆಕೆಂಡಲ್ಲಿ ಒಂದು 5 ಸರಿ ಈ ಕಡೆಯಿಂದ ಒಂದು 5 ಡಿಪ್ಸ್ ಮಾಡಿ, ಇಲ್ಲ 10 ಡಿಪ್ಸ್ ಮಾಡಿ. ಸೊ ನಿಂತ್ಕೊಳ್ಳಿ, ಓಡಿ, ಮತ್ತು ಆ ಕಡೆ ಜಾಗ್ ಮಾಡ್ಕೊಂಡು. ಯಾಕೆ ಪುಷಪ್ ಮಾಡಬೇಕು? ಪುಷಪ್ ಯಾಕೆಂದರೆ ಆರ್ಮಿ ಸೆಲೆಕ್ಷನ್ಸಲ್ಲಿ ಪುಲ್ಅಪ್ಸ್ ಇರುತ್ತೆ, ಅದೇ ಶಾರ್ಟ್ ಪುಟ್ ಥ್ರೋ ಇರುತ್ತೆ, ಪೊಲೀಸಲ್ಲೆಲ್ಲ ಶಾರ್ಟ್ ಪುಟ್ ಥ್ರೋ ಇರುತ್ತೆ. ನಮ್ಗೆ ಶೋಲ್ಡರ್ ಸ್ಟ್ರೆಂತ್ ಬೇಕು. ಹಾಗಾಗಿ ಪುಷಪ್ಸ್ ಎಲ್ಲ ಒಂದು ಕಡೆ ಶೋಲ್ಡರ್ ಸ್ಟ್ರೆಂತ್ ಇಂಪ್ರೂವ್ ಮಾಡುವಂಥದ್ದು. ಹಾಗಾಗಿ ಸೊ ರೆಗ್ಯುಲರಾಗಿ ಮಾಡಬೇಕು, ಬಟ್ ಈ ಟ್ರೈನಿಂಗಲ್ಲೂ ಕೂಡ ಒಂದು ಪುಷಪ್ ಮಾಡಿ ತಕ್ಷಣಕ್ಕೆ ಓಡುವಂಥದ್ದು, ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಇಂಪ್ರೂವ್ ಆಗುವಂಥದ್ದು ಆಗುತ್ತೆ. ಸೊ ಹಾಗೆ ಆ ಕಡೆಯಿಂದ ಜಾಬ್ ಮಾಡಿ ಇದೇ ಥರದಲ್ಲಿ ನೀವು ಮಾಡಬೇಕಾಗತ್ತೆ. ಇನ್ನು ಶನಿವಾರ ನಿಮ್ಮ 1500-600 ಮೀಟರ್ಸ್ ಏನಿದೆ ಅಥವಾ ಯಾವುದೇ ಓಡಬೇಕು ಅಂತ ಅಂತಿರುತ್ತೆ ಅದನ್ನು 2 ಸರಿ ಅಥವಾ 3 ಸರಿ ಮಾರ್ನಿಂಗು ಟೈಮ್ ನೋಡ್ಕೊಳ್ಳಿ. ಎಷ್ಟು ಓಡಿದ್ದೀನಿ, ಎಷ್ಟು ಓಡ್ತಾ ಇದ್ದೀನಿ, ಇವಾಗ ಎಂಡೂರೆನ್ಸ್ ಇಂಪ್ರೂವ್ ಆಗಿದೆಯಾ ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ಹಾಗೇನಾದರೂ ನೀವು 7 ನಿಮಿಷ 8 ನಿಮಿಷ ಆಗ್ತಾ ಇದ್ದರೆ ಸೊ ಏನು ತೊಂದರೆ ಇಲ್ಲ. ಒಂದು ವಾರಕ್ಕೆ ನೀವು 7 ನಿಮಿಷ 8 ನಿಮಿಷ ಅಂತ ಅಂದರೆ ಈಗ ನೆಕ್ಸ್ಟ್ ವಾರನೂ ಕೂಡ ಹಾಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಮತ್ತೆ ಸೇಮ್ ಪ್ರೋಸೆಸ್ಸು ನೀವೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು ಅಂದ್ಕೊಂಡ್ರೆ ಇದೇ ಮೆಥಡಲ್ಲಿ 1 ತಿಂಗಳ ಕಾಲ ಸಾಗಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ತಿಂಗಳು ಸ್ವಲ್ಪ ಟೈಮ್ನ ಬೇಗ ರಿಕವರಿ ಮಾಡುವಂಥದ್ದು, ಒಂದು ಸ್ವಲ್ಪ ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು ಮಾಡಬೇಕು. ಸೇಮ್ ಟ್ರೈನಿಂಗ್ ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಅಂದರೆ ಮಧ್ಯದಲ್ಲಿ ಸ್ಟೆಪ್ಸ್ ಟ್ರೈನಿಂಗು. ಈಗ ಸ್ಟೆಪ್ಸ್ ಅಂದರೆ ಒಂದಷ್ಟು ಸ್ಟೆಪ್ಸ್ಗಳಿರುವಂಥದ್ದನ್ನು ಹುಡುಕಿ ಅಲ್ಲಿ ಸಿಂಗಲ್ ಲೆಗ್ ಜಂಪ್ ಮಾಡುವಂಥದ್ದು, ಬೋತ್ ಲೆಗ್ ಜಂಪ್ ಮಾಡುವಂಥದ್ದು, 2 ಸ್ಟೆಪ್ ಜಂಪ್ ಮಾಡುವಂಥದ್ದು, ಒಂದೊಂದು ಸ್ಟೆಪ್ ಜಂಪ್ ಮಾಡುವಂಥದ್ದು, ಸೈಡ್ ವರ್ಡ್ ಜಂಪ್ ಮಾಡುವಂಥದ್ದು, ಈ ಥರ. ಆಮೇಲೆ ಲಂಜಸ್, ಒಂದು 3 ಸ್ಟೆಪ್ಸ್ಗೆ ಕಾಲನ್ನ ಇಟ್ಟು ಮತ್ತೆ ಈ ಕಾಲನ್ನ ಎತ್ಕೊಳ್ಳುವಂಥದ್ದು, ಇದು ಸ್ಟೆಪ್ಸ್ ವರ್ಕೌಟು. ಇದು ಒಂದಿನ ಆದರೆ ಇನ್ನೊಂದು ದಿನ ಹಪ್ಪಿಲ್ ಟ್ರೈನಿಂಗ್. ಎಲ್ಲಿ ಹಪ್ ಅಂತಿರುತ್ತೆ ರೋಡ್ಗಳಲ್ಲಿ ಅಲ್ಲೆಲ್ಲ ಅಪ್ಪಿಲ್ನ ಮಾಡುವಂಥದ್ದು, ಈ ಕಡೆಯಿಂದ ಡೌನಲ್ಲಿ ಜಾಬ್ ಮಾಡುವಂಥದ್ದು, ಅಪ್ಪಲ್ಲಿ ಸ್ವಲ್ಪ ಸ್ಟ್ರೈಟ್ಸ್ ಮಾಡುವಂಥದ್ದು, ಈ ಥರ ವರ್ಕೌಟ್ ಒಂದಿನ. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ವರ್ಕೌಟ್ಗಳು, ಈಗ ಪ್ರೊಫೆಷನಲ್ ಆಗಿ ಸ್ಪೋರ್ಟ್ಸ್ ಪ್ಲೇಯರ್ ಅಥ್ಲೀಟ್ಗಳೇನು ಮಾಡ್ತಾರೆ ಅಂದರೆ ಅದ್ರ ಯಾವುದೇ ಅಂತ ಅಡಲ್ಟ್ಸ್ ಟ್ರೈನಿಂಗ್ ಇರುತ್ತೆ, ಮಿನಿ ಅಡಲ್ಟ್ಸ್ ಟ್ರೈನಿಂಗ್ ಇರುತ್ತೆ, ಎಜಿಲಿಟಲ್ ಲ್ಯಾಡರ್ ವರ್ಕೌಟ್ ಇರುತ್ತೆ ಸ್ಪೋರ್ಟ್ಸ್ ಪರ್ಸನ್ಸ್ಗೆ. ಅದೆಲ್ಲ ಅವಶ್ಯಕವಾಗಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಹೋಗಿ ಜಾಯ್ನ್ ಆಗಿ. ಸೊ ಅದೆಲ್ಲ ಬೆಸ್ಟು. ಅದು ಬಿಟ್ಟರೆ ಇನ್ನು ಸ್ಟ್ರೆಂತ್ ಎಕ್ಸಸೈಸ್ ಟ್ರೈನಿಂಗ್ ಇರುತ್ತೆ. ನೀವು ಕೂಲ್ ಡೌನ್ ಎಕ್ಸಸೈಸ್ ಆದಮೇಲೆಲ್ಲ ಅಬ್ಡಮನ್ ಎಕ್ಸಸೈಸ್ ಮಾಡಬೇಕಾಗತ್ತೆ, ಶೋಲ್ಡ್ರಿಗೆ ಎಕ್ಸಸೈಸ್ ಮಾಡಬೇಕಾಗತ್ತೆ, ಲೋಯರ್ ಬಾಡಿಗೆ ಎಕ್ಸಸೈಸ್ ಮಾಡಬೇಕಾಗತ್ತೆ, ಸ್ಟ್ರೆಂತ್ನ ಕೂರಿಸ್ಕೋಬೇಕಲ್ಲ. ಸೊ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕೂಡ ಇದ್ದೇ ಇರುತ್ತೆ. ಪ್ಲೇಮೆಟ್ರಿಕ್ ಟ್ರೈನಿಂಗ್ ಅಂತ ಇರುತ್ತೆ, ಅದನ್ನೆಲ್ಲ ನೀವು ಮಾಡ್ಕೋಬೇಕಾಗತ್ತೆ. ಇದರಲ್ಲೆಲ್ಲ ತುಂಬ ಅಂದರೆ ತುಂಬಾ ಎಕ್ಸಸೈಸ್ಗಳಿದ್ದಾವೆ. ಅದನ್ನೆಲ್ಲ ನೀವು ಜೊತೆಲಿ ಕಲ್ತಿರುವಂಥವ್ರು ಇದ್ದರೆ, ಯಾರು ಮಾಡಿರೋಂಥವ್ರು ಇದ್ದರೆ ಅವ್ರ ಜೊತೆ ಸೇರಿಕೊಂಡ್ರೆ ಮಾಡ್ತೀರಾ. ಒಬ್ಬೊಬ್ಬರೇ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಪ್ರೊಸೀಜರಲ್ಲಿ ನೀವು ಮೂವ್ ಆಗಬೇಕಾಗತ್ತೆ. ಇದಾದಮೇಲೆ ನೀವು ಕೆಲವರು ಹೇಳಿರೋದು, ಈಗ ಈವೆಂಟ್ ಬಂತು ಅಂತ ಅಂದ್ಕೊಳ್ಳಿ. ಈವೆಂಟ್ ದಿನ ಏನಾಗುತ್ತೆ, ಮೊದಲನೇ ದಿನವೇ 1600 ಮೀಟರ್ಸ್ ಹೋದ್ರಿ, ಆವತ್ತೊಂದು ದಿನ ನಿಮಗೆ ಎಕ್ಸಾಮ್, ಓಕೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ. 1600 ಮೀಟರ್ಸ್ ಹೆಂಗೆ ಓಡಬೇಕು? ನಾನು ನೋಡ್ರಿಗೆ ಒಂದು ಸಲ ವಿಷಯ ಹಾಕಿದ್ರು ಅಂತ ಅಂದರೆ ಸುಮ್ಮನೆ ಓಡ್ಬಿಡೋದೆ. ಒಂದು 100 ಮೀಟರ್ ಸ್ಪೀಡಲ್ಲಿ ಒಂದು ರೌಂಡನ್ನು ಒಂದು 55 ಸೆಕೆಂಡ್ 1 ನಿಮಿಷ ಕೂಡ ಹತ್ರ ಓಡ್ಬಿಡೋದು, ಗೊತ್ತಿರಲ್ಲ ಹಿಂಗೆ ಓಡಬೇಕು ಅಂತ. ಸೊ ಅದಾದಮೇಲೆ 2ನೇ ರೌಂಡು
2 ನಿಮಿಷ, 3ನೇ ರೌಂಡ್ 3 ನಿಮಿಷ, 4ನೇ ರೌಂಡ್ 4 ನಿಮಿಷ, ಟೋಟಲ್ 10 ನಿಮಿಷಕ್ಕೆ ಓಡ್ಬಿಡೋದು. ಯಾಕೆಂದರೆ ಆಗಲ್ಲ, ಮಸಲ್ ಸಪೋರ್ಟ್ ಮಾಡಲ್ಲ, ಮಸಲ್ಸ್ಗೆ ವಾರ್ಮ್ ಅಪ್ ಮಾಡಿರಲ್ಲ, ಹಾರ್ಟ್ ಬೇಗ ತಕ್ಷಣ ಸಪೋರ್ಟ್ ಮಾಡಲ್ಲ, ಫಾಸ್ಟಾಗಿ ಓಡ್ಬಿಡ್ತೀರಾ, ಹಾರ್ಟ್ ಸಡನ್ನಾಗಿ ಟೈಟ್ ಆದಂಗೆ ಆಗುತ್ತೆ, ಸಪೋರ್ಟ್ ಮಾಡುವಂಥದ್ದು ಆಗಲ್ಲ. ಯಾಕಂದ್ರೆ ಹೇಗೆ ಓಡಬೇಕು, ಹೇಗೆ ಅಂದರೆ ನೀವು ಮೊದಲನೇ ರೌಂಡನ್ನು ನಾರ್ಮಲ್ ಸ್ಟ್ರೈಟ್ಸಲ್ಲಿ ಸ್ಟಾರ್ಟ್ ಮಾಡಿ, ಅಂದರೆ ನಿಧಾನಕ್ಕೆ ಓಡಿ 2ನೇ ರೌಂಡನ್ನು ಅದಕ್ಕಿಂತ ಫಾಸ್ಟ್ ಮಾಡಿಕೊಂಡು, 3ನೇ ರೌಂಡನ್ನು ಅದಕ್ಕಿಂತ ಫಾಸ್ಟ್ ಮಾಡಿಕೊಂಡು, 4ನೇ ರೌಂಡನ್ನು ಅದಕ್ಕಿಂತ ಫಾಸ್ಟ್ ಮಾಡಿ ಫಿನಿಷ್ ಮಾಡಬೇಕು. ಫಾಸ್ಟ್ ಅಂದರೆ ನಿಮ್ಮದೇ ಆದಂಥ ಸ್ಟ್ರೈಟ್ ಇರ್ತಲ್ಲ. ಈಗ ಮೊದಲನೇ ರೌಂಡನ್ನು ನೀವು 1 ನಿಮಿಷ 30 ಸೆಕೆಂಡ್ ಓಡಿದ್ರೆ, 2ನೇ ರೌಂಡನ್ನು 1 ನಿಮಿಷ 20 ಸೆಕೆಂಡು, 3ನೇ ರೌಂಡನ್ನು 1 ನಿಮಿಷ 10 ಸೆಕೆಂಡು, 4ನೇ ರೌಂಡನ್ನು 1 ನಿಮಿಷ, ಈ ರೀತಿಯಾಗಿ ಓಡೋ ಮೆಥಡ್ ಇರಬೇಕು. ನೀವು ಮೊದಲನೇ ರೌಂಡನ್ನೇ ನೀವು 1 ನಿಮಿಷ 50 ಸೆಕೆಂಡ್ಗೆ ಇದುವರೆಗೂ ನಿಮ್ಮ ಮಸಲ್ಸ್ ಇನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ, ಹಾರ್ಟ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ತಕ್ಷಣಕ್ಕೆ ಹೆಂಗೆ ಓಡ್ಬಿಟ್ರೆ ಅದು ತಪ್ಪಾಗತ್ತೆ. ನೀವು ಯಾವುದೇ ಕಾರಣಕ್ಕೂ ಅವತ್ತು ದಿನ ತಾನೇ ಒಂದೇ ದಿನಕ್ಕೂ ಅವತ್ತು ದಿನಕ್ಕೂ ಓಡ್ಬಿಡ್ತೀನಿ ಅನ್ನೋದು ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ. ಅಭ್ಯಾಸ ಮಾಡಬೇಕು, ಪ್ರತಿನಿತ್ಯ ಅಭ್ಯಾಸ ಮಾಡಿ. ನೀವು ಸೆಲೆಕ್ಷನ್ ಆಗಿ ಹೋದ್ಮೇಲೂ ಕೂಡ ಅಲ್ಲಿ ಕೂಡ ನೀವು ಒಳ್ಳೆ ಕ್ರೀಡಾಪಟುವಾಗಿ ಹೊಮ್ಮುವಂಥದ್ದು ಆಗುತ್ತೆ. ಅಲ್ಲೆಲ್ಲ ನೀವು ಯಾವುದೇ ವರ್ಕೌಟ್ ಯಾವುದೇ ಏನೇ ಕೊಟ್ಟರು ಕೂಡ, ಅವರು ಏನೇ ಕಸರತ್ತು ಮಾಡಿಸಿದ್ರು ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಳೋದು. ಫಿಟ್ನೆಸ್ ಇಲ್ಲ ಅಂದರೆ ಏನೇನೋ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ನಿಮಗೆ ಯಪ್ಪ ಇದೆಲ್ಲ ಬೇಕಾ ಅಂತೇಳಿ ಅಲ್ಲಿಂದ ಹೊರಗಡೆ ಬಂದ್ಬಿಡ್ಬೇಕು ಅಂತ ಅನಿಸುತ್ತೆ. ಅದೆಲ್ಲ ಆಗಬಾರ್ದು ಅಂದರೆ ದೈಹಿಕ ಸಾಮರ್ಥ್ಯನ ಕಾಪಾಡ್ಕೋಬೇಕು ಪ್ರತಿನಿತ್ಯ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು, ಪ್ರತಿನಿತ್ಯ ಶಸ್ತ್ರಾಭ್ಯಾಸ ಮಾಡಿದ್ರೆ ಆವತ್ತೊಂದು ದಿನ ನಾವು ಗೆಲ್ಲುವಂಥದ್ದು ಆಗೇ ಆಗುತ್ತೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಿರೋಂಥದ್ದು. ಅದಾದ ನಂತರ ಈಗ ಭಾನುವಾರ ಒಂದಿನ ರೆಸ್ಟ್ ಅಂತ ಹೇಳಿದ್ವಲ್ವ, ಆವತ್ತೊಂದಿನ ನಾವು ರೆಸ್ಟ್ ಮಾಡಲ್ಲ ಅಂದರೆ ಲಾಂಗ್ ಆಗಿ ಒಂದು 5 ಕಿಲೋಮೀಟ್ರು 10 ಕಿಲೋಮೀಟರ್ಸ್ನ ನಿಧಾನಕ್ಕೆ ಓಡುವಂಥದ್ದು ಕೂಡ ಮಾಡ್ಕೋಬೋದು. ಅದರ ಟ್ರೈನಿಂಗ್ಸ್ ಪ್ಲ್ಯಾನಲ್ಲಿ ಅದು ಕೂಡ ಇರುವಂಥದ್ದು. ಇನ್ನು ಅದೆಲ್ಲ ಬಿಟ್ಟರೆ ಹಾರ್ಟ್ ಬೀಟು. ಈಗ ನಿಮಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಅಂತ ಅಂದ್ಕೊಡಿ. ತುಂಬ ಸುಸ್ತಾಗ್ತಾ ಇರುತ್ತೆ ಅಂದರೆ ನೀವೇನು ಮಾಡಬೇಕು, ಸುಸ್ತಾಗ್ತಾ ಇದೆ ಅಂದರೆ ಹಾರ್ಟ್ ಬೀಟು ಎಷ್ಟು ಸಡನ್ನಾಗಿ ಈಗ 1 ಬ್ರೀತ್ 2 ಬ್ರೀತ್ 3 ಬ್ರೀತ್ ಅಂತ ಹೋಗ್ತೀವಿ. ನಾರ್ಮಲಾಗಿ 1-2 ರೌಂಡ್ ಹೊಡೆದಾಗ ನಾರ್ಮಲಾಗಿ 1 ಬ್ರೀತಲ್ಲಿ ತೊಗೋತೀವಿ. ಇನ್ನು ಸ್ವಲ್ಪ ಸುಸ್ತಾಯಿತು ಅಂದರೆ ಮೇಲುಗಡೆಗೆ 1 ಬ್ರೀತು, ಕೆಳಗಡೆಗೆ 2 ಬ್ರೀತ್ ತೊಗೊಳ್ಳುವಂಥದ್ದು. ಈ ಥರದ್ದು ಟೆಕ್ನಿಕ್ಗಳಿದ್ದಾವೆ, ಅದನ್ನು ಕೂಡ ಫಾಲೋ ಮಾಡಿ. ಸುಸ್ತಾಯಿತು ಅಂದರೆ ನಿಲ್ಸಕ್ಕೆ ಹೋಗ್ಬಿಡಿ. ಸ್ವಲ್ಪ ಅಂತ ಜಾಸ್ತಿ ಮಾಡ್ಕೊಳ್ಳೋಂಥದ್ದು ಆಗುತ್ತೆ. ಫಸ್ಟ್ ಸ್ವಲ್ಪ ಅಂತ ಮಾಡುವಂಥದ್ದು ಆಯಿತಾ. ಈಗ ಅಥ್ಲೀಟ್ಸ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರದ್ದೆಲ್ಲ ಬೇರೆ ಮೆಥಡ್ ಇರುತ್ತೆ ಓಡುವಂಥದ್ದು, ಆ ಮೆಥಡಲ್ಲಿ ಓಡ್ತಾ ಇರ್ತಾರೆ. ಹಾಗೆ ಹಾರ್ಟ್ ಬೀಟ್ನ ಚೆಕ್ ಮಾಡಿಕೊಂಡು ಓಡ್ತಾ ಇರುವಂಥದ್ದು ಆಗ್ತಾ ಇರುತ್ತೆ. ಅದನ್ನೆಲ್ಲ ನಿಮಗೆ ನಾನು ನೆಕ್ಸ್ಟು ಅವರೆಲ್ಲ ಯಾವ ರೀತಿಯಾಗಿ ಓಡ್ತಾರೆ ಅನ್ನುವಂಥದ್ದನ್ನು ತಿಳಿಸ್ತೀನಿ. ಹಾಗಾಗಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ವಾತಾವರಣ ನಿಮಗೆ ಒಂದು ಕೆಲಸಕ್ಕೆ ಅಂತ ಅಂದರೆ ನೀವು ರೆಗ್ಯುಲರಾಗಿ ಕೂಡ ಫಿಟ್ನೆಸ್ ಮಾಡಬೇಕಾಗತ್ತೆ. ಅದನ್ನು ತಿಳಿಸೋದಾದರೆ ನಿಮಗೆ ಈಗ ಮ್ಯಾಕ್ಸಿಮಮ್ ಅಂದರೆ ಹ್ಯೂಮನ್ ಹಾರ್ಟ್ ರೇಟು 1 ನಿಮಿಷಕ್ಕೆ 72 ಇರಬೇಕು. ಬಟ್ ಸ್ಪೋರ್ಟ್ಸ್ ಪರ್ಸನ್ಸ್ ಕಡಿಮೆ ಇರುತ್ತೆ, ಯಾಕೆಂದರೆ ಅವ್ರದ್ದು ಹಾರ್ಟ್ಗೆ ಫಿಟ್ನೆಸ್ ಮಾಡಿಸ್ಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ ಆಯಿತಾ. ಮಸಲ್ಸ್ ಫಿಟ್ನೆಸ್ ಜಾಸ್ತಿ ಆಗ್ತಿದೆ ಅಂದರೆ ಅವೆಲ್ಲ ಕಡಿಮೆ ಇರುತ್ತೆ. ಹಾರ್ಟ್ ಬೀಟ್ 140-45 ಈ ಥರದೆಲ್ಲ 50 ಇರುತ್ತೆ. ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ವಲ್ಪ 1 ಅವರ್ ಓಡಿದ್ದಾರೆ ಅಂತಂದರೆ ಹಾರ್ಟ್ ಚೆಕ್ ಮಾಡ್ತಾರೆ. 6 ಸೆಕೆಂಡ್ಸ್ಗೆ ಎಷ್ಟು ಹಾರ್ಟ್ ಬೀಟ್ ಇದೆ ಅಂತ. ಈಗ 6 ಸೆಕೆಂಡ್ಸ್ಗೆ 1 7 8 12 ಇತ್ತು 13 ಇತ್ತು ಅಂದರೆ 1 ನಿಮಿಷಕ್ಕೆ 130 ಇದೆ ಅಂತ. ಅಂದರೆ ಮ್ಯಾಕ್ಸಿಮಮ್ ಅರ್ಥ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ 180 ಹಾರ್ಟ್ ಬೀಟ್ಗಿಂತ ಜಾಸ್ತಿ ಹೋಗಬಾರ್ದು. 180 ಹಾರ್ಟ್ ಬೀಟ್ಗಿಂತ 1 ನಿಮಿಷಕ್ಕೆ ಜಾಸ್ತಿ ಹೋಗ್ತಾ ಅಂದರೆ ಅಲ್ಲಿ ಹಾರ್ಟ್ಗೆ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂಥದ್ದಾಗುತ್ತೆ. ಅದರೊಳಗಡೆ ನಾವು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ನಾವು ಹಾರ್ಟ್ ಬೀಟ್ನ ಚೆಕ್ ಮಾಡಿಕೊಂಡು 6 ಸೆಕೆಂಡ್ಸ್ 1 ನಿಮಿಷಗಳ ಕಾಲ ನಿಂತ್ಕೊಂಡು ನೋಡುವಂಥದ್ದಾಗಲ್ಲ. ಹಾಗಾಗಿ ಅಲ್ಲೇ ಓಡ್ತಾನೆ 6 ಸೆಕೆಂಡ್ಸ್ಗೆ ಹಾರ್ಟ್ ಬೀಟ್ನ ಚೆಕ್ ಮಾಡಿಕೊಂಡು ಮತ್ತೆ ಇನ್ನೂ ಓಡ್ಬೋದು ಅಂತೇಳಿ ಓಡುವಂಥದ್ದಾಗುತ್ತೆ. ಅವೆಲ್ಲ ಫಸ್ಟ್ ವಿನ್. ತುಂಬ ಸುಸ್ತಾದ್ಮೇಲೆ ಕೂಡ ನಾವು ನೆಕ್ಸ್ಟ್ ಲೆವೆಲ್ನ ಕ್ರಾಸ್ ಮಾಡುವಂಥದ್ದು ಏನಾಗುತ್ತೆ ಅದನ್ನು ಸೆಕೆಂಡ್ ವಿನ್ ಅಂತ ಹೇಳ್ತೀವಿ. ನಾವು ಕೂತ್ಕೊಳ್ಳೋದು ಸುಸ್ತಾಯ್ತು ಅಂತ ಕೂತ್ಕೊಳ್ಳೋದಲ್ಲ, ಸುಸ್ತಾದ್ಮೇಲೆ ಕೂಡ ನಾವು ಮುಂದಕ್ಕೆ ಓಡುವಂಥದ್ದನ್ನು ಸೆಕೆಂಡ್ ವಿನ್. ಅದನ್ನೆಲ್ಲ ಕ್ರಾಸ್ ಮಾಡುವಂಥದ್ದು ಬೆಸ್ಟ್ ಅಥ್ಲೀಟ್ಗಳು ಮಾಡುವಂಥ ವರ್ಕೌಟ್ಗಳಾಗಿರುತ್ತೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಇಲ್ಲಿರುವಂಥದ್ದು ಕೆರೋಟಿಡ್ ಆರ್ಟ್ರಿನ ರೇಡಿಯಲ್ ಆರ್ಟ್ರಿ, ಕೆರೋಟಿಡ್ ಆರ್ಟ್ರಿ. ಈ ಕೆರೋಟಿಡ್ ಆರ್ಟ್ರಿನ ನಾವು 2 ಫಿಂಗರ್ಸಲ್ಲಿ ಹೀಗೆ 2 ಫಿಂಗರ್ಸಲ್ಲಿ ಇದನ್ನು ಒತ್ತಿ ಹಿಡಿದು ನಾವು ಟೈಮ್ನ ನೋಡಿಕೊಂಡು ವರ್ಕೌಟ್ನ ಕಂಟಿನ್ಯೂಸ್ ಮಾಡುವಂಥದ್ದಾಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ನೋಡುವಂಥದ್ದು ಮಸಲ್ಸ್ ಹಿಡಿಬೋದು, ಇಲ್ಲೆಲ್ಲ ಪೇಯ್ನ್ ಬರ್ಬೋದು. ಅದನ್ನೆಲ್ಲ ಪ್ರಾರಂಭದಲ್ಲಿ ಓಡ್ತಾ ಇರ್ತಾರವೆಲ್ಲ ಹಾಗೆ ಆಗುತ್ತೆ ಒಂದು ಏಜ್ ಆದಮೇಲೆ. ಚಿಕ್ಕ ಮಕ್ಳಿಗಾದರೆ ಗ್ರ್ಯಾಜುವಲಿ ಫಿಟ್ನೆಸ್ ಕೂರಿಸ್ಕೊಂಡು ಬರೋದ್ರಿಂದ ಆ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗಲ್ಲ. ತುಂಬ ಬಲಿಷ್ಠವಾಗಿ ಮಾಂಸಖಂಡಗಳು, ನರಗಳು, ಮೂಳೆಗಳೆಲ್ಲ ಬಲಿಷ್ಠವಾಗಿರುತ್ತೆ. ಅವ್ರಿಗೆ ಏನು ಪೇಯ್ನ್ ಕಾಣಿಸ್ಕೊಳ್ಳಲ್ಲ. ಪ್ರಾರಂಭದಲ್ಲಿ ಎಲ್ರಿಗೂ ಪೇಯ್ನ್ ಇದ್ದೇ ಇರುತ್ತೆ, ಅದನ್ನೆಲ್ಲ ಮರಿಬೇಕು. ಯಾಕೆಂದರೆ ಜೀವನದಲ್ಲಿ ಒಂದು ಕೆಲಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಲ್ಲರೂ ನೋಡ್ಕೋಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ಒಂದು ಕೆಲಸ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ನೀವು ತುಂಬಾ ಕಷ್ಟಪಡಬೇಕಾಗತ್ತೆ. ಒಂದು ಓಡುವಂಥದ್ದಂದರೆ ನಮ್ಮ ಬಾಡಿನ ಪಳಗಿಸೋದು ಅಷ್ಟು ಸುಲಭ ಅಲ್ಲ.
ಪ್ರತಿಯೊಂದೂ ಒಂದೊಂದು ಎಳೆನೂ ಬಿಡಿಸ್ಬೇಕಾಗತ್ತೆ, ಮಾಂಸಖಂಡಗಳು ಎಳೆನೂ ಬಿಡಿಸ್ಬೇಕಾಗುತ್ತೆ. ಅಲ್ಲಿ ಫ್ಯೂಚರ್ಲಿ ಭವಿಷ್ಯದಲ್ಲಿ ಅಚೀವ್ಮೆಂಟ್ ಅಂತಿರುತ್ತೆ. ನೀವೇನು ನಾರ್ಮಲ್ ದೇಹನ ಇಟ್ಕೊಂಡು ಏನು ತಾನೇ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಾನು ಸ್ಟ್ರೆಚಿಂಗ್ಸು, ರೊಟೇಷನ್ ಎಕ್ಸಸೈಸು, ಕೂಲ್ ಡೌನ್ ಎಕ್ಸಸೈಸ್ ಯಾವುದಾದ್ರೂ ಒಂದೊಂದು ಎಕ್ಸಸೈಸ್ ಇದ್ದರೆ ಅದನ್ನು ನಿಮಗೆ ಸೆಂಡ್ ಮಾಡ್ತೀನಿ, ಕಳಿಸುವಂಥದ್ದಾಗತ್ತೆ. ಅದನ್ನು ನೋಡಿ ಯಾವುದಾದ್ಮೇಲೆ ಯಾವುದು ಅಂತ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ. ತುಂಬ ಇದೆ ಕಲಿಯುವಂಥದ್ದು, ಬಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನು ನಿಮಗೆ ತಿಳಿಸಿರುವಂಥದ್ದು. ಇದರಿಂದ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆಗುತ್ತೆ ಅಂದರೆ ಅದನ್ನು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ಇಷ್ಟು ಈ ವಿಡಿಯೋದಲ್ಲಿ ಸ್ವಲ್ಪ ತಿಳಿಸಿರುವಂಥದ್ದು ಸ್ವಲ್ಪ ಜಾಸ್ತಿ ಮಾತಾಡಿರುವಂಥದ್ದಾಗಿದೆ. ಬಟ್ ಶಾರ್ಟಾಗಿ ಹಿಂಗೆ ಹೋಗಬೇಕು ಅನ್ನೋಂಥದ್ದನ್ನು ತಿಳಿಸ್ಬೇಕು ಅಂದರೆ ನೀವು ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತೇಳಿ. ಇಷ್ಟು ಮಾತಾಡಿರುವಂಥದ್ದು ನಿಮಗೋಸ್ಕರ, ಹಾಗಾಗಿ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಸ್ವಲ್ಪ 30 ನಿಮಿಷಗಳು ಆಗಿದೆ. ಇಷ್ಟು ಲಾಂಗ್ ತುಂಬ ಸಮಯ ಕೊಟ್ಟು ನೀವು ವಿಡಿಯೋಗಳನ್ನ ನೋಡುವಂಥದ್ದು ಆಗಲ್ಲ. ಆದರೂ ಒಂದು ಸರಿ ಸಮಯ ಕೊಟ್ಟು ನೋಡಿ ತಿಳ್ಕೊಳ್ಳಿ, ಅದಾದಮೇಲೆ ನೋಡುವಂಥದ್ದು ಏನಾಗಲ್ಲ, ನೀವೇ ಮಾಡ್ಕೊಂಡು ಹೋಗ್ತೀರ. ಈ ವರ್ಕೌಟ್ ಸೆಷನ್ ಟ್ರೈನಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಇಂತಿಂದ ಮಾಡಬೇಕು ಅಂತೇಳಿ ನೀವು ಎಲ್ಲಾದರೂ ತಿಳ್ಕೊಂಡ್ರೆ, ಹುಡುಕಾಡಿದ್ರೆ ಅದು ಖಂಡಿತವಾಗ್ಲೂ ನಿಮಗೆ ತಿಳಿಯುತ್ತೆ. ಹಾಗಾಗಿ ಒಂದು ಹುದ್ದೆ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳೋವಂಥದ್ದು, ಯೂಸ್ ಮಾಡ್ಕೊಳ್ಳೋವಂಥದ್ದು ಆಗಬೇಕು ಅಂತೇಳಿ ಹೇಳ್ತಾ ನಮಸ್ಕಾರ.